ಆರ್ಮ್ಯಾಕ್ಸ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಎದುರಿಗೆ ಯಾವ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇವರು ಮೋಸಗಳನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಅಕ್ರಮಗಳನ್ನು ಮಾಡಲಾಗ್ತಾ ಇದೆ, ಯಾವ ರೀತಿಯಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿಸಿಕೊಂಡು ಆ ಖಾತೆಗಳಿಗೆ ಹಣ ಹಾಕಲಾಗ್ತಾ ಇದೆ ಅನ್ನೋದನ್ನ ಎಳೆಯಾಗಿ ನಿಮ್ಮ ಎದುರಿಗೆ ತೋರಿಸ್ತಾ ಇದ್ವಿ. ಈಗ ನಮ್ಮ ಎದುರಿಗಿರುವಂತ ಮತ್ತೊಂದು ಪ್ರಶ್ನೆ ಏನು ಅಂತ ಕೇಳಿದ್ರೆ, ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಒಂದೊಂದೇ ಏನು ಹಗರಣಗಳು ಹೊರಗೆ ಬರ್ತಾ ಇದೆ. ಇದರ ಜೊತೆಯಲ್ಲಿಯೇ ಗ್ಯಾರಂಟಿ ಸರ್ಕಾರದಲ್ಲಿ ಹಣ ಖಾಲಿ ಆಗಿದೆ ಅಥವಾ ಗ್ಯಾರಂಟಿಗೆ ಹಣವನ್ನು ಒದಗಿಸಲಿಕ್ಕೆ ಅವ್ರ ಹತ್ರ ಸಾಧ್ಯವಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಸಮಾವೇಶಗಳನ್ನು ಮಾಡೋದಕ್ಕೆ, ಪೇಮೆಂಟ್ಗಳು ಎಲ್ಲೆಲ್ಲಿ ಕಮಿಷನ್ಗಳು ಬರುತ್ತೆ ಅಂತಹ ಯೋಜನೆಗಳನ್ನು ಮಾಡೋದಕ್ಕೆ ಮಾತ್ರ ಸರ್ಕಾರದಲ್ಲಿ ಒಂದಿಂಚೂ ಕೂಡ ಹಣದ ಕೊರತೆ ಆಗ್ತಾ ಇಲ್ಲ. ಇದನ್ನ ನಾವು ಹೇಳಲೇಬೇಕಲ್ವಾ? ವಿಳಂಬಕ್ಕೆ ಮಹಿಳೆಯರು ಇದೀಗ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರಂತೆ. ಏನ್ ಸರ್, ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು, ಆದ್ರೆ ಏನು ಕೂಡ ಕೊಡ್ತಾ ಇಲ್ಲ ಅಂತ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಿರುದ್ಧವಾಗಿ ಗೃಹಲಕ್ಷ್ಮಿಯರು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಗ್ಯಾರಂಟಿ ಸರ್ಕಾರದ ಗ್ಯಾರಂಟಿ ತಲುಪ್ತಾ ಇಲ್ಲ ಅಂತ ಆರೋಪವನ್ನು ಮಾಡ್ತಾ ಇದ್ದಾರಂತೆ. ಗ್ಯಾರಂಟಿ ಯೋಜನೆಗೆ ಕಂತು ಬಿಡುಗಡೆ ವಿಳಂಬ, ಮಹಿಳೆಯರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಗೃಹಲಕ್ಷ್ಮಿ ಹಣ ಇನ್ನೂ ಜಮಾವಣೆ ಆಗದ ಹಿನ್ನೆಲೆಯಲ್ಲಿ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಗೃಹಲಕ್ಷ್ಮಿ ಹಣ ಇಲ್ಲ ಆದ್ರೆ ಕಮಿಷನ್ ಅಕ್ರಮಗಳಿಗೆ ಹಣ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಕಳೆದ ಕೆಲವು ತಿಂಗಳಿಂದ ಮಹಿಳೆಯರ ಖಾತೆಗೆ ಜಮೆ ಆಗದಂತಹ ಗೃಹಲಕ್ಷ್ಮಿ ಹಣ, ದಿನನಿತ್ಯದ ಖರ್ಚಿಗೆ ಈ ಯೋಜನೆಯ ಹಣವೇ ಮೂಲ ಆಸರೆ ಆಗಿಬಿಟ್ಟಿದೆ. ಆದ್ರೆ ಈ ಮೂಲ ಆಸರೆ ಆಗಿರುವ ಹಣ ಬಿಡುಗಡೆ ಮಾಡಿಲ್ಲ ಸರ್ಕಾರ. ಫೆಬ್ರವರಿ ಮಾರ್ಚ್ ತಿಂಗಳ ಕಂತುಗಳ ಹಣ ಇನ್ನೂ ಕೂಡ ಜಮಾವಣೆ ಆಗಿಲ್ವಂತೆ. ಯಾವ ಫೆಬ್ರವರಿ ನಾವು ಹೇಳ್ತಾ ಇರೋದು? ಕಳೆದ ವರ್ಷ ಫೆಬ್ರವರಿ ಚಳಿಗಾಲ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಆಗಿತ್ತು. 2 ತಿಂಗಳ ಕಂತು ಬಾಕಿ ಉಳಿದಿರುವುದರ ಬಗ್ಗೆ ಸಚಿವೆ ಹೆಬ್ಬಾಳ್ಕರ್ರೆ ಒಪ್ಕೊಂಡಿದ್ರು. ಈ ಬಗ್ಗೆ ಸದನದಲ್ಲಿ ಮಾಹಿತಿಯನ್ನು ನೀಡುವಂತೆ ಬಿಜೆಪಿ ಪಟ್ಟು ಕೂಡ ಹಿಡಿದಿದ್ರು. ನೋಡಿ, ಕಳೆದ ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಬಿಜೆಪಿ ಪಟ್ಟು ಹಿಡಿದಿತ್ತು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತು ಅಂದ್ರೆ ಹತ್ರ 5,000 ಕೋಟಿ ರೂಪಾಯಿ ಯಾರ ಅಕೌಂಟಿಗೂ ಕೂಡ ಹೋಗಿಲ್ಲ ಅಂತ ಹೇಳಿ. ಆರ್ಮ್ಯಾಕ್ಸ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಎದುರಿಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾವು ನಿಮ್ಗೆ ನೀಡ್ತಾ ಇದ್ದೀವಿ. ನೋಡಿ, ನೀವು ಜನರಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ನೀವು ಹೇಳಿಬಿಟ್ರೆ ಜನ ಆ 2,000 ರೂಪಾಯಿಯನ್ನು ನಂಬಿಕೊಂಡು ಬೇರೆ ಬೇರೆ ಕಮಿಟ್ಮೆಂಟ್ಗಳನ್ನ ಇಟ್ಕೊಳ್ತಾರೆ. ಇದನ್ನು ಗಮನಿಸಬೇಕು. ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಅವರು? ಖಾಲಿ ಫೆಬ್ರವರಿ ಮಾರ್ಚ್ ಕತೆ ಮಾತ್ರ ಅಲ್ಲ ಇದು. ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಯಾರಿಗೂ ಬರಲಿಲ್ಲ, ಅದು ಬೇರೆ ವಿಚಾರ. ಆದ್ರೆ ಡಿಸೆಂಬರ್ ಅಲ್ಲಿ ಏನಾಯ್ತು, ಜನವರಿಯಲ್ಲೇನಾಯ್ತು, ಏಪ್ರಿಲ್ ಅಲ್ಲೇನಾಯ್ತು, ಪ್ರತಿ ತಿಂಗಳು ಕೂಡ ಒಂದಿಷ್ಟು ಜನಕ್ಕೆ ಬರುತ್ತೆ, ಒಂದಿಷ್ಟು ಜನಕ್ಕೆ ಬರಲ್ಲ. ಹಂಗಾದ್ರೆ ಅಮೌಂಟ್ ಎಲ್ರಿಗೂ ಹೋಗ್ತಾ ಇದೆ? 2,200 ಕೋಟಿಯಿಂದ 2,400 ಕೋಟಿ ರೂಪಾಯಿ ಅಮೌಂಟ್ ಎಲ್ಗೂ ಹೋಗ್ತಾ ಇದೆ? ಆಟ ಆಡ್ತಾ ಇದ್ದೀರಾ ನೀವು? 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಓಟ್ ಹಾಕ್ಸ್ಕೊಂಡು ಏನ್ ತಮಾಷೆ ನಡೀತಾ ಇದೆಯಾ ರಾಜ್ಯದಲ್ಲಿ? ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದಲ್ಲ ಒಂದು ಆರೋಪಗಳ ಸುರಿಮಳೆಯೇ ಇಲ್ಲಿ ಬರ್ತಾ